ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ಪರಮಾತ್ಮನು ಈಶ ಮತ್ತು ನಾವೆಲ್ಲ ಅಸಂಖ್ಯ ಜೀವರುಗಳು ಅವನ ದಾಸರು. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳಿಗೆ ಕಾರಣನು ಶ್ರೀಹರಿಯು ಎಂದು ನಾವು ತಿಳಿದು ಆತನನ್ನು ಸದಾಕಾಲವು ಸ್ತುತಿಸಿ ಕೊಂಡಾಡುತ್ತಲಿರಬೇಕು. ತ್ರೇತೆಯಲ್ಲಿ ಜೀವೋತ್ತಮರಾದ ಪ್ರಾಣದೇವರ ಅವತಾರರಾದ ಶ್ರೀ ಹನುಮಂತ ದೇವರು ನಾನು ಪರಮಾತ್ಮನ ದಾಸ ಶ್ರೀರಾಮದೇವರ ದಾಸ ಎಂದು ಲಂಕಾನಾಥನೆದುರು ಲಂಕೆಯಲ್ಲಿ ಎದೆತಟ್ಟಿ ಹೇಳಿದರು. ವೈರಿಗಳ ಎದುರಿಗೆ ಹೋಗಿ ಪೂರ್ಣ ವೈರಿಗಳೇ ಅಲ್ಲಿ ಹೋಗಿ ಧೈರ್ಯವಾಗಿ ಹೇಳಿದಂತಹ ವಿಚಾರ ಇದು, ನಾನು ಪರಮಾತ್ಮನ ದಾಸ ಎಂದು. ಅಂತಹ ಮಹಾಬಲಶಾಲಿಗಳೇ ತಾವು ದಾಸ ಎಂದು ಹೇಳಿರುವಾಗ ನಮ್ಮಂಥ ಅಲ್ಪ ಮಾನವರಿಗೆ ಏಕೆ ಬಿಗುಮಾನ? ನಾವು ಪರಮಾತ್ಮನನ್ನು ಏನು ಕೇಳಿಕೊಳ್ಳಬೇಕು? ನಿನ್ನ ದಾಸನನ್ನಾಗಿ ಸ್ವೀಕರಿಸು ಪ್ರಭೋ ಎಂದಷ್ಟೇ ಕೇಳಿಕೊಳ್ಳಬೇಕು. ಲಂಕೆಯಲ್ಲಿ ಅಸಾಧಾರಣ ಕಾರ್ಯವನ್ನು ಮಾಡಿ ಬಂದ ಹನುಮಂತ ದೇವನೆದುರು ಕೇವಲ ನಿಜಭಕ್ತಿಯನ್ನಷ್ಟೇ ಪರಮಾತ್ಮಲ್ಲೇ ಕೇಳಿದರಲ್ಲವೇ? ಹನುಮಂತ ದೇವರ ಭಕ್ತಿಗೆ ಮೆಚ್ಚಿದ ಶ್ರೀರಾಮದೇವರು ಆಲಿಂಗನ ಭಾಗ್ಯವನ್ನು ಕೊಟ್ಟರು. ಸಾಸಿರ ನಾಮದ ವೆಂಕಟರಮಣನೇ, ನೀನು ನನ್ನನ್ನು ದಾಸನೆಂದು ಅನುಗ್ರಹಿಸು. ದಾಸೋಹಂ ಎಂಬ ಮಂತ್ರವು ಸದಾ ನನ್ನ ಮನದ ಉಸಿರಾಗಿರ್ರಿ ಎಂದು ಅನುಗ್ರಹಿಸು ದೇವ, ಅಷ್ಟೇ ಸಾಕು. ನೀನು ನನ್ನನ್ನು ದಾಸನನ್ನಾಗಿ ಸ್ವೀಕರಿಸು. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನಾನು ನಿನ್ನ ದಾಸ ಅಂತಕ್ಕಂಥ ವಿಚಾರ ಬರ್ತಾ ಇರಲಿ. ನಿನ್ನನ್ನು ಭಕ್ತಿಯಿಂದ ಸೇವಿಸುವ ಬುದ್ಧಿಯನ್ನು ಕೊಡು ದೇವ ನನಗೆ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು. ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸು. ಚರಣ ಸೇವೆಯನೆಗೆ ಕೊಡಿಸು. ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮುಡಿಸು. ಎಂಥ ನೋಡಲಿಕ್ಕೆ ಈಸಿ ಡಿಮ್ಯಾಂಡ್ ಇದು, ಭಾಳ ಟಫ್ ಡಿಮ್ಯಾಂಡ್ ಆಗ್ತದೆ ಆ್ಯಕ್ಚುಲಿ. ದಾಸನಾಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಬಿಡಿ. ನಾನೇ ಈಶ ಎಂದು ಅನೇಕರು ಹೇಳುತ್ತಿರುವ ಈ ಸಮಯದಲ್ಲಿ ನಾನು ಈಶನ ದಾಸ ಎಂದು ಹೇಳಲು ಎದೆಗಾರಿಕೆ ಇರಬೇಕು. ಈಗಿನ ಜಗತ್ತಿನಲ್ಲಿ ನಾನೇ ದೇವರು, ಎಲ್ಲ ದೇವರೇ, ಇದು ನೀನು ದೇವರು ನಾನು ದೇವರು ಎಲ್ಲರ ದೇವರು ನಡೆಯಲ್ಲ ಅಂತಕ್ಕಂಥ ಒಂದು ಕಠಿಣವಾದಂತಹ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಈಶನ ದಾಸ, ನಾನು ಈಶನಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ದಾಸತ್ವದ ದೀಕ್ಷೆ ಇರತಕ್ಕಂಥವ್ರಿಗೇ ಎದೆಗಾರಿಕೆ ಬೇಕು, ಅದೇ ಧೈರ್ಯ ಬೇಕು. ಈ ಪರಿಸ್ಥಿತಿ ಉಲ್ಟಾಗಿ ಹುಟ್ಟಿದೆ. ನಾನು ಶ್ರೀಹರಿಯ ದಾಸ ಎಂದು ಹೇಳುವವರ ಸಂಖ್ಯೆ ಈಗಿನ ಕಾಲದಲ್ಲಿ ಅಲ್ಪವೆಂದೇ ಹೇಳಬಹುದು. ದಾಸತ್ವದ ದೀಕ್ಷೆ ಒಬ್ಬನಲ್ಲಿ ಗಟ್ಟಿಯಾಗಿರಬೇಕಾದರೆ ಅದಕ್ಕೆ ಬಹುವಾದ ಸಾಧನೆ ಬೇಕಾಗಿದೆ. ಜೊತೆಗೆ ಅನೇಕ ಅವಗುಣಗಳನ್ನು ತ್ಯಜಿಸಬೇಕಾಗುವುದು. ಹಾಗೆ ಮಾತ್ರ ದಾಸತ್ವದ ದೀಕ್ಷೆಯನ್ನು ಹೊಂದಲಿಕ್ಕೆ ಸಾಧ್ಯ. ನಾನು ತಕ್ಷಣವೇ ನನ್ನ ಎಲ್ಲ ಅವಗುಣಗಳನ್ನು ತ್ಯಜಿಸಿ ಶುದ್ಧನಾಗುವೆ ಎಂದು ಬಾಯಿ ಮಾತಿನಲ್ಲಿ ಹೇಳಿದಷ್ಟು ಸುಲಭವಲ್ಲ. ನಮ್ಮ ಕರ್ಮದ ಗಂಟು ಹಾಗೆ ಆಗಲು ಬಿಡುವುದಿಲ್ಲ. ಅರಿಷಡ್ ವರ್ಗಗಳ ಬಲೆಯಲ್ಲಿ ಸಿಲುಕಿರುವ ನಮಗೆ ಅದರಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವೇ ಹೌದು. ಹಾಗಾದರೆ ಅದಕ್ಕೆ ಉಪಾಯವೇನು? ಉಪಾಯವಿದೆ. ಪರಮಾತ್ಮನಲ್ಲಿಯೇ ಕಾಯ ವಾಚ ಮನಸ ಶರಣು ಹೋಗುವುದು. ಪರಮಾತ್ಮ ನನ್ನಲ್ಲಿರುವ ದುರ್ಬುದ್ಧಿಗಳನ್ನು ನಾಶ ಮಾಡು ಎಂದು ಅಂಗಲಾಚುವುದು. ಪುನಃ ಆ ಎಲ್ಲ ಬುದ್ಧಿಗಳು ನನ್ನನ್ನು ಕಾಡದಂತೆ ನನ್ನನ್ನು ಕಾಪಾಡು ಎಂದು ಬೇಡುವುದು. ಅದಕ್ಕಾಗಿ ನಿನ್ನ ಕರುಣಾಕವಚವನ್ನು ನನಗೆ ತೊಡಿಸು ದೇವ, ನಾನು ನಿನ್ನ ದಾಸ, ನೀನು ನನ್ನ ಈಶ ಅಂತ ನಾವು ಬೇಡಿಕೊಳ್ಳಬೇಕು. ನಿನ್ನ ಕರುಣಾಕವಚವು ನನ್ನನ್ನು ಸಂಸಾರ ಬಂಧನದಿಂದ ಪಾರ ಮಾಡುವುದು ಎಂದು ದೃಢವಾಗಿ ನಂಬಿರುವೆ. ಸದಾಕಾಲವೂ ನಾನು ನಿನ್ನ ಪಾದ ಸೇವನೆಯಲ್ಲಿರುವಂತೆ ಮಾಡು. ನಿನ್ನಲ್ಲಿ ಭಕ್ತಿಯನ್ನು ಮಾಡುತ್ತಲೇ ಇದ್ದರೆ ನನಗೆ ಯಾವುದೇ ಅವಗುಣಗಳು ಸೋಂಕುವುದಿಲ್ಲ. ನಾನು ಶುದ್ಧನಾಗುವೆನು. ನಿನ್ನ ಅಭಯಹಸ್ತವು ನನ್ನ ಶಿರದಲ್ಲಿದ್ದರೆ ನಾನು ಗೆದ್ದಂತೆಯೇ. ಪರಮಾತ್ಮನ ಕರಪದ್ಮ ಎನ್ನ ಶಿರಕ್ಕೆ ತಾಕಿತು ಎಂದರೆ ಭವಸಾಗರದ ಸಂಕೋಲೆಯು ಫಲಿಸಿದಂತೆ. ಎಂತಹ ಭಕ್ತನ ವಿಚಾರ ಇದು. ಇಂತಹ ಭಕ್ತರು ಹೈಯೆಸ್ಟ್ ಲೆವೆಲ್ನಲ್ಲಿ ಆಗಲೇ ಬಹಳವಾದ ಸಾಧನೆ ಮಾಡಿದಂಥ ಭಕ್ತರು ಅವರು ಹೇಳಿದ ಮಾತುಗಳನ್ನು ನಾವು ಕೇಳಬೇಕು. ದೃಢಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ. ಕಡೆಗಣ್ಣಿಲೇಕೆನ್ನೆ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ. ಸದಾಕಾಲವೂ ನನ್ನ ಮನದಲ್ಲಿ ನಿನ್ನದೇ ಚಿಂತನೆಯನ್ನು ಕೊಡು. ಅದೇ ದೃಢಭಕ್ತಿ. ನವವಿಧ ಭಕ್ತಿಯ ಮಹತ್ವವನ್ನು ಹರಿದಾಸರೆಲ್ಲರೂ ವರ್ಣಿಸಿರುವರು. ಭಕ್ತಿಯಿಂದ ನಿನ್ನ ಭಜನೆಯನ್ನು ನಾನು ಅನುಗಾಲವೂ ಮಾಡುವೆನು. ಹಾಗೆ ಮಾಡುತ್ತಿರುವಂತೆ ನೀನು ಅನುಗ್ರಹಿಸು ಕೂಡ. ಹೇ ದೇವ, ಕೇವಲ ಒಮ್ಮೆ ಮಾತ್ರ ನನ್ನನ್ನು ನೋಡಿ ಬಿಟ್ಟು ಬಿಡಬೇಡ. ಒಂದು ಸಲ ಮಾಡಿಬಿಟ್ಟು ಬಿಟ್ಟುಬಿಡಬೇಡ. ಯಾವಾಗಲೂ ನಾನು ನೋಡ್ತಿರು. ಸದಾಕಾಲವೂ ನಿನ್ನ ದೃಷ್ಟಿಯು ನನ್ನ ಮೇಲೆ ಇರುವಂತೆ ಮಾಡು. ನಿನ್ನ ಧ್ಯಾನವನ್ನು ಸದಾಕಾಲವೂ ಮಾಡುವಂತೆ ನನ್ನನ್ನು ಅನುಗ್ರಹಿಸು. ನಾಮ ಸ್ಮರಣೆ ಮಾಡುತ್ತಾ ಮುಂದಿನ ಮೆಟ್ಟಲಾದ ಧ್ಯಾನದ ಸಿದ್ಧಿಯತ್ತ ನನ್ನ ಮನಸ್ಸನ್ನು ಹೊರಳಿಸುವುದಿವ.
ನನ್ನ ಮನವು ಸದಾ ಶುಚಿಯಾಗಿರಲಿ ದೇವ. ಧ್ಯಾನದಲ್ಲಿ ನೀನು ಗೋಚರನಾಗು, ಧ್ಯಾನ ಗೋಚರನಾಗು. ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತರಿದು ಶ್ರೀ ಪುರಂದರ ವಿಠಲ ಎನ್ನನ್ನು ಪೊರೆದು. ನಿನ್ನಲ್ಲಿ ಶರಣು ಬಂದ ಎಲ್ಲರನ್ನು ನೀನು ಅನುಗ್ರಹಿಸುವ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಇತಿಹಾಸ ಪುರಾಣಗಳಲ್ಲಿ ನಿನ್ನ ಅನುಗ್ರಹದ ಉಲ್ಲೇಖವಿದೆ. ಧ್ರುವ, ಅಂಬರೀಷ, ಪ್ರಹ್ಲಾದ, ಗಜೇಂದ್ರ, ದ್ರೌಪದಿ, ಅರ್ಜುನ, ಕುಚೇಲ, ಇನ್ನೂ ಅನೇಕರು ಮುಂತಾದವರ ಸಂದರ್ಭಗಳು ನಿನ್ನ ಕರುಣಾ ಸಮುದ್ರದ ಕಥೆಯನ್ನು ಸಾರುತ್ತವೆ. ಈಗ ನಾನು ನಿನ್ನ ರಕ್ಷಣೆಯಲ್ಲಿ ಬಂದಿದ್ದೇನೆ. ಮೊರೆ ಹೊಕ್ಕವರ ಕಾವು ಬಿರುದು ನಿನ್ನದಾದ ಪ್ರಯುಕ್ತ ನನ್ನನ್ನು ಕೂಡ ಪೊರೆಯಬೇಕು ದೇವ. ಹರಿಕಥಾಂಸಾರದ ಕರುಣಾಸಂಧಿ ಎಷ್ಟು ವಿಶೇಷವಾಗಿ ಪರಮಾತ್ಮನ ಕರುಣೆಯನ್ನು ಸಾರಿಕೊಂಡಾಡುತ್ತದೆ. ನನ್ನ ಎಲ್ಲ ದುರಿತರಾಶೆಗಳನ್ನು ಸುಟ್ಟು ಬಿಡು ದೇವ. ನನಗೆ ಅಪರೋಕ್ಷವನ್ನು ಕೊಡು ಎಂಬ ವಿಷಯ ಇದು. ಅಪರೋಕ್ಷವಾದ ಸಮಯದಿಂದ ಸಂಚಿತ ಮತ್ತು ಆಗಾಮಿ ಕರ್ಮದ ಗಂಟು ಸುಟ್ಟು ಹೋಗುವುದು. ಕೇವಲ ಪ್ರಾರಬ್ಧ ಈಗಿನ ಕರ್ಮವನ್ನು ಮಾತ್ರ ಕಳೆದುಕೊಳ್ಳಬೇಕಷ್ಟೇ. ಶ್ರೀ ಪುರಂದರ ವಿಠಲ ನನ್ನನ್ನು ಸದಾ ಪೊರೆಯುತ್ತಿರು ಎಂದು ಹೇಳ್ತಕ್ಕಂತಹ ದಾಸರವಾಣಿ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ದಾಸರು ಹೇಳಿದ್ದಾರೆ. ಈ ರೀತಿಯಾಗಿ ಮತ್ತೆ ಮುಂದಿನ ಇನ್ನೊಂದು ದಾಸರ ಪದವನ್ನು ತೆಗೆದುಕೊಂಡು ಸಂಕ್ಷಿಪ್ತ ಅನುವಾದವನ್ನು ಮಾಡುತ್ತಾ ಸಾಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.